ಕೇಂದ್ರ ಸರ್ಕಾರ ಮಂಡಿಸಿರುವಂಥ ಬಜೆಟ್ ವಿಚಾರದಲ್ಲಿ ಸಚಿವ ಸಂತೋಷ್ ಲಾಡ್ ಕೂಡ ವ್ಯಂಗ್ಯವಾಡಿದ್ದಾರೆ. ಹಣಕಾಸು ಸಚಿವೆ ಉಳ್ಳಾಗಡ್ಡಿ ತಿನ್ನಂಗಿಲ್ಲ, ಕೊತ್ತಂಬರಿನೂ ತಿನ್ನಂಗಿಲ್ಲ, ಮೊಸರು ಅರಿಶಿನ ಹಳೆ ಬಳೆ ಮೇಲೆ GST ಹಾಕ್ತಾ ಇದ್ದಾರೆ. ಮೊಸರು ಅರಿಶಿನ ಮತ್ತು ಹಳೆ ಬಳೆಯ ಮೇಲೆ GST ಹಾಕ್ತಾ ಇದ್ದಾರೆ. ಬಡವರು ಮಧ್ಯಮ ವರ್ಗದವರು ಕೂಡ GST ಕಟ್ತಾ ಇದ್ದಾರೆ. ಶ್ರೀಮಂತರು ಕೂಡ 5% GSTಯನ್ನೇ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ರಿಯಾಯಿತಿ ಕೊಡೋದಲ್ಲ, ಉದ್ಯೋಗ ಜಾಸ್ತಿ ಆಗಿದೆಯಾ? ಪೆಟ್ರೋಲ್ ಡೀಸೆಲ್ ರೇಟನ್ನು ಯಾಕೆ ಲೀಟರ್ಗೆ 20 ರೂಪಾಯಿ ಮಾಡ್ತಾ ಇಲ್ಲ? ಎಂಥೆಂಥ ಸುಲ್ತಾನರು ಬಂದು ಹೋಗಿದ್ದಾರೆ. 8 ಕೋಟಿ ಮನೆ ಕಟ್ಟಿದ್ದೇವೆ ಅಂತಾರೆ. ಬನ್ನಿ ಹಳ್ಳಿಗಳಿಗೆ ಹೋಗೋಣ. ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ಮನೆ ಕಟ್ಟಿದ್ದಾರೆ ನೋಡ್ಕೊಂಬರೋಣ. ಒಂದೇ ಒಂದು ಮನೆ ತೋರಿಸ್ಲಿ ಅಂತ ಹೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸವಾಲು ಹಾಕಿದ್ದಾರೆ. ಸಾಲದಲ್ಲಿ ಜಾಸ್ತಿ ಆಗಿದೆ, ಎಂಪ್ಲಾಯ್ಮೆಂಟ್ ಗ್ರೋತ್ ಇಲ್ಲ, GDP ಗ್ರೋತ್ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ, GDP ಇಲ್ಲ. ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಸುಮಾರು ಕಳೆದ 10 ವರ್ಷದಲ್ಲಿ 17 ಲಕ್ಷ ಕೋಟಿ ಉದ್ಯಮೆದಾರರ ರೇಟ್ ಆಫ್ ಆಗಿದೆ. ಯಾವುದೋ ಒಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಒಬ್ಬ ಸ್ಮಾಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಉದ್ಯಮೆದಾರರಿಗೆ ₹1 ಬಿಡಿ ಸಾಲ ಮನ್ನಾ ಆಗೋದಾಗಿರಲಿ, ಒಂದು ರಿವಾಲ್ವಿಂಗ್ ಫಂಡ್ ಕೂಡ ಅವರಿಗಿಲ್ಲ. ಸೊ ಈ ಥರದ ವ್ಯವಸ್ಥೆಯಲ್ಲಿ ದೇಶ ಹೆಂಗೆ ಪ್ರಗತಿ ಆಗತಕ್ಕಂಥದ್ದು ನಮ್ಮ ಪ್ರಶ್ನೆ ಇದೆ. ಏನೋ ದಿನ ಬೆಳಿಗ್ಗೆ ಇದ್ರೆ ಪಬ್ಲಿಸಿಟಿ ಮಾಡ್ಕೊಳ್ಳೋದು ಬಿಟ್ಟರೆ ಈ 10ನೇ ವರ್ಷದ 11ನೇ ವರ್ಷ ಬಡ್ಜೆಟು ಇದು ರಾಜ್ಯಕ್ಕಾಗಿರಲಿ ದೇಶಕ್ಕಾಗಿರಲಿ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂತ ನನ್ನ ವಾದ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ವಿಶ್ವಗುರು ಕಾಣಿಕೆ ಏನು? ವಿಶ್ವಗುರು ಈ ದೇಶಕ್ಕೆ ಕಾಣಿಕೆ ಏನಿದೆ? ವಿಶ್ವಗುರು ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರ ಒಂದು ದಿವಸ ಆಗಲಿ? ಬಜೆಟ್ ಆಗಿದೆ, ಬಜೆಟ್ ಅಲ್ಲಿ ಹೇಳ್ತಾರೆ ಪಾಪ ನಿರ್ಮಲಾ ಸೀತಾರಾಮನ್ ಅವರು ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಅಲ್ವಾ, ಅವ್ರು ಕೊತ್ತಂಬರಿ ತಿನ್ನಂಗಿಲ್ಲ, ಅಲ್ಲ ತಿನ್ನಂಗಿಲ್ಲ, ಇಂಥವ್ರು ಅವ್ರು ಮಾಡೇ ಮಾಡ್ತಾರೆ. ಬಡ್ಜೆಟ್ ಮಾಡಲಿ. GST ಅದ್ರ ಮೇಲೆ ಹಾಕ್ತಿದ್ದಾರೆ. ಸ್ವಂಡಿಗೆ, ಹಪ್ಪಳ, ಮೊಸರು, ಅರ್ಶಿನ ಪುಡಿ, ಹಳೆ ಬಳೆ ಎಲ್ಲದ್ರ ಮೇಲೆ ಹಾಕ್ತಿದ್ದಾರೆ. ಹಾಕ್ಲಿ. ಬಟ್ ಇದೇನಿದೆ 60% ಆಫ್ ಬಡವರು ಈ ಆದಾಯ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಆದಾಯ ಇಲ್ಲ. ಹೆಚ್ಚಿನ ಗೌರ್ಮೆಂಟ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಾರಾ? ಮೆಡಿಕಲ್ ಕಾಲೇಜ್ಗಳೇನು ಜಾಸ್ತಿ ಮಾಡಿದಾರಾ? IIT IIM ಜಾಸ್ತಿ ಮಾಡಿದಾರಾ? ಏನ್ ಮಾಡಿದಿರಿ ನೀವು? ಈ ದುಡ್ಡು ಎಲ್ಲಿ ಹೋಯ್ತು? ಆಮೇಲೆ ಡಿಮಾನಿಟೈಸೇಷನ್ ಆಗಿರ್ತಕ್ಕಂಥ ನುಕ್ಸಾನದ ಬಗ್ಗೆ ಇದು ಸಂಪೂರ್ಣವಾಗಿ ಚರ್ಚೆ ಆಗಬೇಕಂತ ನಮ್ಮ ವಾದ. ಇವತ್ತು ಸುಮಾರು 8,000 ಮಿಲಿನಿಯರ್ಗಳು ಈ ದೇಶದಲ್ಲಿ 8,000 ಮಿಲಿನಿಯರ್ಗಳು ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಕೋಟಿ ಜನರು ಇವತ್ತು ಪಾಸ್ಪೋರ್ಟ್ನ ಸರೆಂಡರ್ ಮಾಡಿದ್ದಾರೆ. ಅದರ ಗುಜರಾತ್ನಾಗ 50,000 ಜನ ಇದ್ದಾರೆ. $63 ಇದೆ. ಮನಮೋಹನ್ ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಕೊಟ್ಟರೆ ನಮಗೆ ನಿಮಗೆ 25ರಿಂದ 30 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗಬೇಕು. ಇದು ಯಾರಿಗೆ ಅನುಕೂಲ ಆಗುತ್ತೆ? ಫ್ಯೂಲ್ ಯಾವಾಗ ಕಮ್ಮಿ ಆಗುತ್ತೆ ನಿಮಗೆ ಅನುಕೂಲ ಆಗುತ್ತೆ, ಕಾಮನ್ ಮ್ಯಾನಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಅನುಕೂಲ ಆಗುತ್ತೆ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಯಾರನ್ನ ಒಂದು ಗಾಡಿ ಲೋನ್ ಮೇಲೆ ತಗೊಂಡಿದ್ರೆ ಅವನಿಗೆ 30% ಇನ್ಕಮ್ ಅಲ್ಲೇ ಡೈಲಿ ಬಂತು. ಯಾಕೆ UPA ಸರ್ಕಾರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಇವ್ರಿಗೆ ಯಾಕೆ ಕೊಡಕ್ಕೆ ಬರ್ತಾ ಇಲ್ಲ? ಚಪ್ಪನ್ ಇಂಚ್ ಸೀನಾ, ಯಾವ ಚಪ್ಪನ್ ಇಂಚ್ ಸೀನಾ ಇದೆ ಜಾಸ್ತಿ ಸಬ್ಸಿಡಿ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ವೈ Mr. Modi Sarkar is not paying more subsidy than UPA 1 and UPA 2. If they pay more subsidy, subsequently the petrol and diesel price will be buying at 20 rupees and 30 rupees.